ಸರ್ ದೆಹಲಿ ವಿಶೇಷ ನಾನೇನೋ ಮಾಡ್ಲಿಕ್ಕೆ ಕಾಣಲಿಲ್ಲ ಅಂದ್ರೆ ದೆಹಲಿ ವಿಶೇಷ ಭೇಟಿ. ಹೈದರಾಬಾದ್ ಹೋಗಿದ್ದೆ, ನಂದೊಂದು ಖಾಸಗಿ ಕಾರ್ಯಕ್ರಮ ಇತ್ತು. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹೋಗಿದ್ದೆ, ರಾಮಾನುಜನ್ ಅವರು, ನಾನು ನನ್ನ ಕುಟುಂಬದವರು ಮುಗಿಸಿ ಬೆಂಗಳೂರಿಗೆ ಬಂದಿದ್ದೀನಿ, ಡೆಲ್ಲಿಗೆ ಬಂದಿದ್ದೀನಿ. ಡೆಲ್ಲಿಲಿ ಗಾಳಿ ಗಿಳಿ ಕುಡಿಯಕ್ಕೆ ಬಂದಿಲ್ಲ ನಾನು. ಈ ಸಾರಿ ಗಾಳಿ ಯಾರಿಗಾರು ನೀರು ಕುಡ್ಸಕ್ ಬಂದಿದ್ದೀರಾ ಸರ್? ನಾನು ನಾಳೆ ರಾಜನಾಥ್ ಸಿಂಗ್ ಅವ್ರದ್ದು ಭೇಟಿ ಇದೆ. ನಾನು ನಮ್ಮ ಆಫೀಸರ್ಸ್ ಎಲ್ಲ ಬಹಳ ಹಿಂದೆನೆ ಟೈಮ್ ಕೇಳಿತ್ತು, ಅವ್ರು ನಾಳೆ ಕೊಟ್ಟಿದ್ದಾರೆ. ಪಕ್ಷದ ವಿಚಾರವಾಗಿ ಸರ್ ಯಾರಾದ್ರೂ ಭೇಟಿ ಆಗ್ತಾ ಇದ್ದೀರಾ? ಸಾಕಷ್ಟು ರಾಜಕೀಯ 11:45ಗೆ ಇವ್ರು ಭೇಟಿ ಮಾಡ್ತೀನಿ, ರಾಜನಾಥ್ ಸಿಂಗ್ನ. ಪಕ್ಷದ್ದು ಖಂಡಿತ ನಾನೇನು ಇಲ್ಲ ಅಂತ ನಾ ಹೇಳಕ್ಕಾಗಲ್ಲ. ನೀವು ಸುಮ್ಮನೆ ಇರಲ್ವಲ್ಲ, ಎಲ್ಲ ನನ್ನ ಹುಡುಕಾಕ್ಬಿಟ್ಟಿತ್ತು. ಸೊ ಖಂಡಿತ ಭೇಟಿ ಮಾಡಿದ್ದೀನಿ ಆಗಲೇ. ಮಾಡಿದ್ರಾ? ಈಗೆಲ್ಲ ನಾನು ಅದೆಲ್ಲ ಹೇಳ್ಬಾರ್ದು, ಯಾರು ಭೇಟಿ ಮಾಡಿರ್ತೀನಿ ಯಾರು ಬಿಟ್ಟಿರ್ತೀನಿ ಅಂತ. ಲೋಧಿ ರೋಡ, ಅಕ್ಬರ್ ರೋಡ ಎಲ್ಲ ಎಲ್ಲೂ ಇಲ್ಲ, ಎಲ್ಲ ಒಟ್ಟೊಳಗೆ ಹೋಗ್ಬೇಕು. ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇರ್ತೀವಿ ಅಷ್ಟೇ. ಅದನ್ನೆಲ್ಲ ನಾನು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಎಲೆಕ್ಷನ್ ಡಿಸ್ಕಸ್ ಮಾಡ್ತೀನಿ ಖಂಡಿತ ಎಲೆಕ್ಷನ್ ಮಾಡಲೇಬೇಕಲ್ಲ. ಅಲ್ಲ, ಕರ್ನಾಟಕ ವರದಿ ಹೇಳಲೇಬೇಕು. ಕರ್ನಾಟಕದೇನು ನನಗೇನು ನಾನೇನು ಅಷ್ಟು ಅದೆಲ್ಲ ಮಾಡೋರು ಮಾಡ್ತಾರೆ. ಬೇರೆದೆಲ್ಲ ತಮಿಳ್ನಾಡಿಗೆ ಹೋಗಿದ್ದೆ, ಕೇರಳಕ್ಕೆ ಹೋಗಿದ್ದೆ, ಅಸ್ಸಾಂಗೆ ಹೋಗಿದ್ದೆ. ಎಲ್ಲ ಇದ್ಮೇಲೆ ಏನೇನಾಗಿದೆ ಎಲ್ಲ ವರದಿ ತಿಳಿಸ್ಬೇಕಲ್ಲ. ನನ್ನ ಜವಾಬ್ದಾರಿನಿತ್ತು. ಪಾಪ ನನಗೆ ಪಕ್ಷ ಅಸ್ಸಾಂಗೆ ಕ್ಯಾಂಪೇನ್ ಮಾಡಿದ್ರು, ತಮಿಳ್ನಾಡಲ್ಲಿ ಮಾಡಿದ್ರು, ಕೇರಳಲ್ಲಿ ಮಾಡಿದ್ರು. ಎಲ್ಲ ಕಡೆನೂ ಸುತ್ತಿದ್ದೀನಿ. ನಾನು ಕರ್ನಾಟಕ ಮಾಡಲೇಬೇಕು ಬಿಡಿ, ನನ್ನ ಡ್ಯೂಟಿ ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್, ಆಸ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ಮಾಡಲೇಬೇಕು. ಎಲ್ಲ ಕಡೆನೂ ಹೋಗಿ ಬಂದಿದ್ದೀನಿ. ಅಲ್ಲ, ಕರ್ನಾಟಕದ ಬದಲಾವಣೆಗಳ ಬಗ್ಗೆ ಏನಾದರೂ ಮಾತಾಡೋ ಸಾಧ್ಯತೆ ಇದೆಯಾ ನಾಳೆ? ಅಲ್ಲ ರೀ, ನನ್ನಂತವನು ಮೀಡಿಯಲ್ಲಿ ಯಾರು ಮಾತಾಡೋಕ್ಕಾಗ್ತದ? ಸರ್, ಈ ಕಡೆ ನಾನು ಮೀಡಿಯಾಲಿ ಈ ವಿಚಾರ ಮಾತಾಡೋದೇ ಇಲ್ಲ. ನೀವು ಅದಕ್ಕೆ ಪ್ರಯತ್ನ ಮಾಡಕ್ ಹೋಗ್ಬಿಡಿ. ಒಟ್ಟಲ್ಲಿ ಯಾರಿಗಾರು ನೀರು ಕುಡಿಸ್ತೀರಿ ಸರ್ ಶೀಘ್ರದಲ್ಲಿ? ಬಿಸಿಲಪ್ಪ ಜಾಸ್ತಿ, ಏನೋ ಇವತ್ತೇನೋ ಕಡಿಮೆ ಇದೆ. ಈ ಮೊನ್ನೆ ಪಿರಿಯಾಪಟ್ಟಿಗೆ ಹೋಗಿದ್ದೆ ನಾನು, ಸಿಎಂ. ವಿಪರೀತ ಬಿಸಿಲಿತ್ತು. ತಮಿಳುನಾಡಲ್ಲಿ ವಿಪರೀತ ಬಿಸಿಲಿತ್ತು. ಕೇರಳ ಇದ್ದಿತ್ತಲ್ಲ ಸೂಪರ್ ಆಗಿಲ್ಲ ಸರ್. ಇಲ್ಲೂ ಬಿಸಿಲಿದೆ ಸರ್. ಈಗ ಸ್ವಲ್ಪ ಸಂಜೆ ಬಂದಿದ್ದೀರಾ? ಸರ್, ಅಲ್ಲಿ ಸಿಎಂನ ಭೇಟಿಯಾಗಿ ಹಲವು ಶಾಸಕರು ಮತ್ತು ಮಂತ್ರಿಗಳೆಲ್ಲ ಭೇಟಿಯಾಗಿ ಮುಸ್ಲಿಂ ಸಮುದಾಯದ ಆಕ್ರೋಶದ ಬಗ್ಗೆ ಚರ್ಚೆ ಆಗಿದ್ದಾರೆ. ಸಿಎಂ ಇಂಟರ್ವ್ಯೂ ಆಗಬೇಕು ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಈ ತರ ತೀರ್ಮಾನ ತಗೊಂಡ್ರೆ ಸರಿ ಇಲ್ಲ ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಏನು ತೀರ್ಮಾನ ತಗೊಂಡು? ಅದೇ ಇಬ್ಬರನ್ನ ಸಸ್ಪೆಂಡ್ ಮಾಡಿ ಎಲ್ಲ ಪಾರ್ಟಿ ಲೋಯರ್ ಲೆವೆಲಲ್ಲೇ ನಮಗೆಲ್ಲ ಕೆಲವು ವಿಚಾರಗಳೆಲ್ಲ ಚರ್ಚೆ ಆಗಿದೆ. ಅವರು ಎಲ್ಲರೂ ಪಾರ್ಟಿ ಇರೋರೇನೆ ಎಲ್ಲ. ಅದನ್ನೆಲ್ಲ ಈಗೇನು ಮಾತಾಡೋದು ಬೇಡ, ನಾವೆಲ್ಲ ಸೇರಿ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ಬೇಕು. ಸಿಎಂ ಆಪ್ತ ಸಚಿವರು ಕೆಲವರು ಸೇರ್ಕೊಂಡು ನಿನ್ನೆ ಒಂದು ಮೀಟಿಂಗ್ ಮಾಡಿದ್ದಾರೆ ಬೆಂಗಳೂರಲ್ಲಿ. ನನಗೆ ಮಾಹಿತಿ ಇಲ್ಲ. ನನಗೆ ಯಾರು ಆಪ್ತರು ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಅಲ್ಲ, 3 ವರ್ಷ ತುಂಬಕ್ಕೆ ಬಂದಂತ ಹೊತ್ತಲ್ಲೇ ಮೀಟಿಂಗ್ಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತ. ನನಗೆ ಗೊತ್ತಿಲ್ಲ ಅದನ್ನ ನಾನು ತರ ಕೇಳಿಸ್ಕೊಳಕ್ಕಾಗಲ್ಲ. ಮತ್ತೆ ಕೆಲವು ಹಿರಿಯ ಶಾಸಕರು ಕೂಡ ಪುನಃ ಡೆಲ್ಲಿಗೆ ಬರ್ತಾ ಇದ್ದಾರೆ ಅನ್ನೋಂಥದ್ದಿದೆ. ನೋಡೋಣ, ಆಗ್ಲೇಬೇಕು. 3 ವರ್ಷ ಆಯ್ತು, ಕಾದ್ ನೋಡೋಣ. ಸರ್, ಮೇ 20 ಏನಾದ್ರು ಸರ್ಪ್ರೈಸ್? So I'm very happy we finished our elections. I think Tamil Nadu, Kerala, Karnataka, Assam. Yesterday also we had a Zoom meeting with Assam leaders. I'm also going there again. And Kerala also, Tamil Nadu also, 100% we are going to form the government with our alliance, including all our workers and leaders have confidence even in Assam also. I am so happy. Yesterday we had a big meeting on Assam, about 1.5 hours we had a meeting. We discussed. So things are very positive for the India Alliance. Sir, are you going to meet any party leadership tomorrow? I can't discuss all those things. I am a politician. It is my duty to meet political leaders. On any particular issue, sir? I am meeting the government honorable ministers tomorrow, 11:45, because some Bangalore major issue is there, and defense connected to defense on Bangalore issue. So my officers also are coming there. It has been requested very long back. They have given the time tomorrow. I am meeting them. So one last question, if you like to speak on that.
there's a rumor that Muslim leadership is not happy in Karnataka. No, all are very happy. Nothing is there. They also try to express their feelings. There is nothing wrong in it. They also express this. ಅವರು ಅವ್ರ ಅಭಿಪ್ರಾಯ ತಿಳಿಸೋದ್ರಲ್ಲಿ ತಪ್ಪೇನಿಲ್ಲ. ಅವತ್ತು ನಾವು ಹೇಳಿದ್ದೆಲ್ಲ ನಮ್ಮದು ಸರಿ ಇಲ್ಲದೆ ಇರ್ಬೋದು, ಇನ್ನೊಬ್ರು ಹೇಳಿದ್ದು ಸರಿ ಇಲ್ಲದೆ ಇರ್ಬೋದು. ಅವರ ಅಭಿಪ್ರಾಯ ತಿಳ್ತಾರೆ, ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ. ಅವರು ಒಂದು ಲೈನಿಗೆ ಬಂದಿದ್ದಾರೆ ಸರ್, ಅಮಾನತನ್ನು ವಾಪಸ್ ತಗೋಬೇಕು, ಇದು ರಾಂಗ್ ಸಿಗ್ನಲ್ ಸೆಂಡ್ ಆಗ್ತಾ ಇದೆ ಸಮುದಾಯಕ್ಕೆ ಅನ್ನೋ. ಯಾರನ್ನ ಅಮಾನತ್ ಮಾಡಿದ್ರು? ಈಗ ಯಾರನ್ನ ಅಮಾನತು ಮಾಡಿದ್ದೀರೋ ಅವರೇ ರಾಜೀನಾಮೆ ಕೊಟ್ಟವ್ರಪ್ಪ. ರಾಜೀನಾಮೆ ಕೊಟ್ಟಿದ್ದ ಪತ್ರನ ನೀವೇ ಬಿಡುಗಡೆ ಮಾಡಿದ್ದಾರೆ, ನೀವೇ ಅನಲೈಸ್ ಮಾಡಿ. ಅಲ್ಲ, ಅದು ಡೈರೆಕ್ಷನ್ ಮೇಲೆ ಮಾಡಿರುವಂಥದ್ದು. ಅವರೇ ಅವ್ರ ಡೈರೆಕ್ಷನ್ ಬಂದಿದ್ದು ನೆಕ್ಸ್ಟು ಡೈರೆಕ್ಷನ್ ಇರಲಿ, ಅವರೇ ರೆಸಿಗ್ನೇಷನ್ ಕೊಟ್ಟಿದ್ದಾರೆ. ರೆಸಿಗ್ನೇಷನ್ ಅಲ್ಲಿ ಏನಿದೆ ಅಂತ ನೀವೇ ಅನಲೈಸ್ ಮಾಡಿ ಅಷ್ಟೇ. ಅದೇ ಒತ್ತಾಯಪೂರ್ವಕ ರಾಜೀನಾಮೆ ಅಂತ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.